ಕಂಪನಿ ಅವರು ನನಗೆ ಅಂತ 50 ಲಕ್ಷ ರೂಪಾಯಿ ಸೈಟ್ ನ ಜಸ್ಟ್ 30 lakhsಗೆ ಕೊಡ್ತಾ ಇದಾರೆ. ನಾನು 5 lakhs ಅರೇಂಜ್ ಮಾಡಿದೀನಿ. ನೀವು ನನಗೆ 25 lakhs ಕೊಡಿ ಸಾಕು. ಏನು ಯಜಮಾನ್ರೆ ಇಷ್ಟಕ್ಕೆಲ್ಲ ಮೂರ್ಛೆ ಹೋಗ್ಬಿಟ್ರೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಏನಾಗಿಲ್ಲ, ನನಗೆ ಏನೂ ಆಗಿಲ್ಲ. ಅವ್ರು ಕೇಳ್ತಾ ಇರೋದು 25 ಹುಣಸೆ ಬೀಜನ ಅಲ್ಲವಾ, 25 ಲಕ್ಷ ರೂಪಾಯಿನ ಎಲ್ಲಿಂದ ತರಲಿ? ಹಬಿ ನೋಡಿ, ಇಲ್ಲಿ ದೊಡ್ಡದು ಆಲದ ಮರ ಇದೆಯಲ್ಲ, ಇದ್ರ ಬುಡದಲ್ಲಿ ಇರೋದೇ ಹುಟ್ಟನೆ ಅಲ್ಲ ನಮ್ ಸೈಟ್. ಒಟ್ಟು 4 ರೂಮ್ ಕಟ್ತೀನಿ. ಇದು ಪದ್ದುದು, ಪಲ್ಲು ಬಿಟ್ಲಂದು, ಅತ್ತೆದು, ಇದು ಕಿಚನ್. ಇದ್ರಲ್ಲೇ ಇವ್ರು ಬಿತ್ಕೊಳ್ಳೋದು. ದೊಡ್ಡದಾಗಿ ಪ್ಯಾಸೇಜ್ ಕಾಣ್ತಿದ್ಯಲ್ಲ, ಇದು ನಾವು ನೀವು ಮಲ್ಕೊಳಕ್ಕೆ ದೊಡ್ಡದಾಗಿ ಡಬಲ್ ಬೆಡ್ರೂಮ್ ಅಲ್ಲ, ನೀವು ಸಿಂಗಲ್ ಆಗಿ ಚಾಪೆ ದಿಂಬು ಹಾಸ್ಕೊಂಡು ಬಿತ್ಕೊಳಕ್ಕೆ ಜಾಗ. ರೇ ಜಾತಿ ಚಪ್ಪಲ್ತೀನಿ ಅವ್ರೆ, ಬನ್ರಿ ಇಲ್ಲೇ. ಯಾರೇ ನೀವು? ನಾನು ರೌಡಿ ಭದ್ರ. ನಾನು ಸೈಟ್ಗೆ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ, ತಗೊಳ್ಳಿ. ಮೂತಿ ಮೇಲೆ ಬಿಸಾಕಮ್ಮ. ನೀನ್ ಅಡ್ವಾನ್ಸ್ ಕೊಟ್ಟಿದ್ದಲ್ಲ ಸೈಟು, ಅದು ನನಗೆ ಬೇಕಷ್ಟೇ. ನೋ ನೋ ನೋ, ಈಗದು ನನ್ ಸೈಟು, ನಾನ್ ಕೊಡಲ್ಲ. ನೋಡಮ್ಮ, ನಾನ್ ಬಹಳ ಕೆಟ್ಟ ಮನುಷ್ಯ. ನನಗೆ ಬಾಂಬೆ ಅಂಡರ್ ವರ್ಲ್ಡ್ ಲಿಂಕ್ ಇದೆ. ನಿಮ್ ಮನೆಯವರೆಲ್ಲ ದೇವ್ರ ತರ ಸುಮ್ನೆ ಇದ್ಬಿಟ್ರೆ ಸರಿ. ಆ ಸೈಟ್ ತಂಟೆಗೆ ಏನಾದ್ರು ಬಂದ್ರೆ ನಿಮ್ ಮನೆಯವ್ರಿಗೆಲ್ಲ ಸೇರಿಸಿ ತಮಟೆ ಕೊಡಿಸ್ಬಿಡ್ತೀನಿ. ಏನ್ರಿ ಹೆದರಿಸ್ತಿದ್ದೀರಾ? ಮಾತ್ರ ಎದುರ್ಸೋದ್ ಏನಿಲ್ಲ, ಬರೀ ಉದುರ್ಸೋದ್ ಅಷ್ಟೇ. ಏನ್ ಜಾದೇವ್ರೆ, ಯಾರು ನಿಮ್ಮನ್ನು ಎದುರಿಸ್ತಾ ಇರೋದು? ಏನ್ ವಿಷಯ? ಯಾರೋ ರೌಡಿ ಭದ್ರ ಅಂತೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಇವರು ಅದ್ ಯಾವ್ದೋ ಒಂದು ಸುಡುಗಾಡು ಸೈಟ್ ನೋಡ್ಕೊಂಡ್ ಬಂದ್ಬಿಟ್ಟಿದಾರ. ಆಲ್ರೆಡಿ 5 ಲಕ್ಷ ಅಡ್ವಾನ್ಸ್ ಕಟ್ಟಿದೀನಿ. ಒಟ್ನಲ್ಲಿ ಆ ಸೈಟ್ ನನಗೆ ಬೇಕು. ಆದ್ರೆ ಆ ಸೈಟ್ ತನಗೇ ಬೇಕು ಅಂತ ರೌಡಿ ಕಣ್ಣು ಹಾಕೊಂಡು ಕೂತಿದ್ದಾನೆ. ನನಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಕಣ. ನನಗಿರೋಳು ಇವಳೊಬ್ಬಳೆ ಹೆಂಡ್ತಿ ಕಣಪ್ಪ. ನಮ್ ಸಾಹೇಬ್ರಿಗೆ ಇಬ್ಬರು ಬೀದಾರ. ಏನು ಇದು 10,000 ರೂಪಾಯಿ ಇದೆ? ಬೆಳಗ್ಗೆ ಎದ್ದು ನರಿ ಮುಖ ನೋಡಿದೀವಿ ಅನ್ಸುತ್ತ. ಬೆಳಿಗ್ಗೆ ನಾವು ನೋಡಿದ್ದು ಬಾವನ ಮುಖ ಅಲ್ವನ? ಅವನು ಒಂಥರ ಗುಳ್ಳೆ ನದಿನೇ. 5,000 ನಿನಗೆ, 5,000 ನನಗೆ ಹಂಚ್ಕೊಳ್ಳೋಣ. ಹಂಗ್ ನೋಡಿ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ಅದ್ ನಮ್ ದುಡ್ಡು ಕಣ. ಸಾರ್, ಈಗ ಪರ್ಸ್ ಕಳ್ತನ ಆಯ್ತು ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದು ಬೇಡ. ನಾವೇ ಪೊಲೀಸರಲ್ಲೇನೋ. ಈಗ ನಾವು ಕಳ್ಳರಂಗ್ ಹೋಗಿ ಆ ಕಳ್ಳನ್ ಹಿಡ್ದಾಕ್ಬೋಣ. ಇಬ್ಬರು ಸೇರ್ಕೊಂಡು ನಮ್ಮ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಪ್ಯಾಂಟಿಗೆ ಕನ್ನ ಹಾಕ್ಬಿಟ್ಟಿದ್ದಾರೆ. ಅಲ್ಲರೇ, ಪ್ಯಾಂಟ್ ಒಳಗಡೆ ಪರ್ಸನ್ ಕಟ್ಬಿಟ್ಟಿದ್ದಾರೆ. ಬರ್ಸಲ್ಲೋ ಇಲ್ಲೇ ಇದೆ, ದುಡ್ಡು ಇಲ್ಲೇ ಇದೆ. ಇದನ್ನ ತಗೊಂಡು ಇವ್ರಿಬ್ರನ್ನು ಬಿಟ್ಬಿಡಿ. ಅದ್ ಹೇಗೆ ಬಿಡಕ್ಕಾಗುತ್ತೆ? ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಇವ್ರು. ಅದು ಪೊಲೀಸರ ಹತ್ರ ಕಳ್ತನ ಮಾಡಿದಾರೆ ಅಂದ್ರೆ ಡಬಲ್ ಶಿಕ್ಷೆ ಆಗುತ್ತೆ. ನೀವು ನನ್ನ ಕೆಲಸ ಮಾಡ್ಕೊಟ್ರೆ ನಾನು ಇವ್ರನ್ನ ಬಿಟ್ಬಿಡ್ತೇನೆ. ಹೇಳಿ ಇನ್ಸ್ಪೆಕ್ಟರ್, ಏನ್ ಹೆಲ್ಪ್ ಮಾಡ್ಬೇಕು? ನೀವು ತಗೊಬೇಕು ಅಂತಿರೋ ಸೈಟ್ ಅನ್ನ ನನ್ನ ಹೆಸರಿಗೆ ಮಾಡಿದ್ರೆ ನಾನು ಇವ್ರನ್ನ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಹಾಕಿ ಕೊಳಿಸ್ಬಿಡ್ತೀನಿ. ಅದಕ್ಕೆ ಒಂದ್ ಜುಜುಬಿ ಸೈಟ್ಗೋಸ್ಕರ ನಮ್ಮ ಯಜಮಾನನ ಜೈಲಿಗೆ ಕಳ್ಸೋದು ಏನ್ ಚೆನ್ನಾಗಿರುತ್ತೆ? ಆ ಸೈಟ್ ನ ಇವ್ರ ಹೆಸರಿಗೆ ಮಾಡಿ ಅವ್ರಿಬ್ರನ್ನು ಬಿಡಿಸ್ಬಿಡ್ಬಾರ್ದಾ? ನೋ ನೋ ನೋ, ನೀವ್ ಎಲ್ಲಾರು ಸೇರಿ ಆ ಸೈಟ್ ನ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಹೌದಾ? ಅವ್ರಿಬ್ರು ಹಾಕೊಂಡು ರುಬ್ಬ. ದಯವಿಟ್ಟು ಆ ಸೈಟ್ ನ ಇವ್ರ ಹೆಸರಿಗೆ ಬರ್ಸ್ಕೊಟ್ಬಿಡಿ. ನೋ ನೋ ನೋ, ನಾನು ಇದಕ್ಕೆ ಲಾಯರ್ನ ಇಟ್ಟು ಉತ್ತರ ಕೊಡ್ತೀನಿ. ಕಾರ್ಪೊರೇಷನ್ ಅಧಿಕಾರಿ ಗೋಪಿನಾಥ್ನ ಮೀಟ್ ಮಾಡಿ ಆ ಸೈಟು ಬೇರೆ ಯಾರಿಗೂ ಸಿಗ್ಬಾರ್ದು ಹಾಗ್ ಮಾಡ್ತೀನಿ. ಹೆಲ್ಪ್ ಮಾಡ್ತೀರಾ ಅಂತ ಮನೆ ಕರ್ಸಿದ್ರೆ ನೀವೇ ಆ ಸೈಟ್ ನ ತಗೋತಾ ಇದೀರಲ್ಲ. ಏನ್ ಮಾಡಕ್ಕಾಗತ್ತಮ್ಮ, ಕಾಲನೇ ಬದಲಾಗೋಗಿದೆ. ನಂಗೆ ಬಹಳ ದಿವಸದಿಂದ ಅಲ್ಲೊಂದು ಸೈಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಈಗ ಅದಾಗದೆ ಕೂಡ್ ಬಂದಿದೆ, ಬಿಡಕ್ಕಾಗತ್ತಾ? ಒಂದ್ ಕೆಲಸ ಮಾಡು, ನಾನು GM ರಿಯಲ್ ಎಸ್ಟೇಟ್ಗೆ ಫೋನ್ ಮಾಡಿ ಹೇಳ್ತೀನಿ. ನೀ ಕೊಟ್ಟು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ವಾಪಸ್ ತಗೋ. ಇಲ್ಲ ಅಂದ್ರೆ ದುಡ್ಡು ಸೈಟು ಎರಡೂ ಕಳ್ಕೋತ್ಯ. ಅಭಿ, ಏನಿದು ವೇಟ್ ಇಲ್ಲ? ವೇಟ್ ಇಲ್ಲ, ಏನ್ ಬಂತು ಅಂತ ತೆಗೆದು ನೋಡಿ, ಅದ್ರಲ್ಲಿ ಏನೂ ಇಲ್ಲ. ಅಭಿ, ಎಲ್ರಿ ಮನಿ? ನೋಡಿ ಜಾತಿ ಚಂಪಲ್ದಿನ್ನಿ ಅವರೇ, ಆ ದುಡ್ಡನ್ನು ತಂದು ನಾನು ಮತ್ತೆ ನಿಮ್ ಕೈಗೆ ಏನಾದ್ರು ಕೊಟ್ಬಿಟ್ರೆ ನೀವು ಆ ದುಡ್ಡನ್ನ ಎತ್ಕೊಂಡೋಗಿ ಮತ್ತೆ ಸೈಟ್ ಮೇಲೆ ಬಂಡವಾಳ ಹೂಡಿ ಇಲ್ಲದ್ದೆಲ್ಲ ರಾಜಂತ ಮಾಡ್ಕೋತೀರಿ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಅದನ್ನ ನನ್ನ ಪರ್ಸನಲ್ ಅಕೌಂಟ್ಗೆ ಹಾಕ್ಬಿಟ್ಟೆ. ಏನಪ್ಪ ಪೊಲೀಸ್ನವ್ರು ನಿಮ್ಮನ್ನ ಬಿಟ್ಬಿಟ್ರ? ಇವತ್ತೇನ್ ಬಿಡೋದು, ಅವತ್ ನಮ್ ಕಣ್ಣೆದ್ರಿಗೆ ಚೆನ್ನಾಗೆ ಬಿಟ್ರಲ್ಲ. ಅಲ್ಲ, ನಾನ್ ಹೇಳಿದ್ದು ಬಿಡುಗಡೆ ಮಾಡಿದ್ರ ಅಂತ. ಪಲ್ಲು, ನಾವೊಂದ್ ಮುಚ್ಚಳಕ್ಕೆ ಬರ್ಕೊಟ್ವಿ, ಬಿಟ್ಬಿಟ್ರು. ಏನಂತ ಬರ್ಕೊಟ್ರಿ? ಜಾಜಿ ಅವ್ರ ಸೈಟ್ ತಗೊಳ್ಳೋದಕ್ಕೋಸ್ಕರ ನಮ್ಮ ಹತ್ರ ಕಳ್ತನ ಮಾಡಿಸಿದ್ರು ಅಂತ ಬರ್ಕೊಟ್ವಿ, ಬಿಟ್ಬಿಟ್ರು. ನೀವು ಮಾಡ್ರ ಕೆಲ್ಸಕ್ಕೆ ನಮ್ಮ ಜಾಜಿ ಜಂಪಲ್ದಿನ್ನಿ ಅವ್ರನ್ನ ಪೊಲೀಸ್ನವ್ರು ಸುಮ್ನೆ ಬಿಡ್ತಾರೇನಾ? ಎಲ್ಲಿ ಬರ್ತಾರೆ? ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ.